ಜಮೀರ್ ಒಬ್ಬ ಉತ್ತಮ ಸಚಿವ. ಹೃದಯವಂತ ಜಮೀರ್ ಅವರನ್ನ ಸಚಿವ ಸ್ಥಾನದಿಂದ ತೆಗೆಯುವಂತಿಲ್ಲ. ಜಮೀರ್ ಪರವಾಗಿ ದೆಹಲಿಯಲ್ಲಿ ಬಸವರಾಜ ರಾಯರೆಡ್ಡಿ ಬ್ಯಾಟ್ ಬೀಸಿದ್ದಾರೆ. ಜಮೀರ್ ರಾಜೀನಾಮೆಗೆ ಗೋಪಾಲಕೃಷ್ಣ ಆಗ್ರಹಕ್ಕೂ ಕೂಡ ತಿರುಗೇಟು ಕೊಟ್ಟಿದ್ದಾರೆ ಬಸವರಾಜ ರಾಯರೆಡ್ಡಿ ಅವರು. ಜಮೀರ್ ಪರವಾಗಿ ದೆಹಲಿಯಲ್ಲಿ ಬ್ಯಾಟ್ ಬೀಸಿರೋದು. ಜಮೀರ್ ಅವರು ಉತ್ತಮ ಸಚಿವರು, ಒಳ್ಳೆ ಹೃದಯವಂತ ಸಚಿವರು, ಅವರ ರಾಜೀನಾಮೆಗೆ ಆಗ್ರಹಿಸಿರೋದು ಸರಿಯಲ್ಲ ಅಂತ. ಬೇರೆ ಮಂತ್ರಿಗಳಿಗಿಂತ ದಿಲ್ದಾರ್ ಹಾಗೂ ಶಾನ್ದಾರ್ ವ್ಯಕ್ತಿಯವರು. ಬಡವರಿಗೆ ಸಹಾಯ ಮಾಡೋದ್ರಲ್ಲಂತೂ ಅವರು ಯಾರ ರೀತಿ ಕೂಡ ಇಲ್ಲ, ಯಾರು ಸರಿಸಾಟಿ ಇಲ್ಲ ಅವ್ರಿಗೆ ಅಂತ. ಮೈನಾರಿಟಿಗಾಗಿ ಹೆಚ್ಚು ಕೆಲಸ. ಜಮೀರ್ ಒಬ್ಬ ಗುಡ್ ಮಿನಿಸ್ಟರ್. ಸಚಿವ ಜಮೀರ್ ಪರವಾಗಿ ಶಾಸಕ ಬಸವರಾಜ ರಾಯರೆಡ್ಡಿ ಅವರು ದೆಹಲಿಯಲ್ಲಿ ಬ್ಯಾಟ್ ಬೀಸಿದ್ದಾರೆ. ಜಮೀರ್ ಇಸ್ ಎ ಗುಡ್ ಮಿನಿಸ್ಟರ್, ವೆರಿ ಗುಡ್ ಹಾರ್ಟೆಡ್, ಪ್ರೋ ಪೂರ್. ಜಮೀರ್ ವೆರಿ ವೆರಿ ಗುಡ್ ಹಾರ್ಟೆಡ್ ಮಿನಿಸ್ಟರ್. ಈ ನಮ್ಮ ಬಹಳ ಜನಗಳ ಮಂತ್ರಿಗಳ ಇದರಲ್ಲಿ ನೋಡಿದ್ರೆ ವೆರಿ ದಿಲ್ದಾರ್ ಆದ್ಮಿ. ನಾನು ಅವನಿಗೆ ದಿಲ್ದಾರ್ ಅವ್ರ ಶಾನ್ದಾರ್ ಆದ್ಮಿ ಅಂತ ಕರಿತೀನಿ. ಅವ್ನು ಬಹಳ ಒಳ್ಳೆ ಜೋಲ್ ಮಚ್ಚ ಹೆಲ್ಪ್ ಮಾಡೋದ್ರಲ್ಲಿ ಅವನಂಗ ಯಾರು ಇಲ್ಲ. ಆಮೇಲೆ ಗೋಪಾಲ್ ಕೃಷ್ಣ ಯಾರು ಅವರು ರಾಜೀನಾಮೆ ಕೊಡ್ಲಿ ಅಂತ ಕೇಳಿದರೆ ನಾನು ಹೇಳ್ತೇನೆ, ಜಮೀರ್ ಅವರ ರಾಜೀನಾಮೆ ಕೊಡುವಂತ ಅವಶ್ಯಕತೆ ಇಲ್ಲ ಮತ್ತು ಸರ್ಕಾರ ಇವ್ರ ಮಾತುಗಳನ್ನ ಕೇಳಿ ಅವ್ರು ತೆಗೀರಿ ಅಂತ ಹೇಳುವಂತ ಕೂಡ ಇಲ್ಲ. ಜಮೀರ್ ಇಸ್ ಎ ಗುಡ್ ಮಿನಿಸ್ಟರ್, ವೆರಿ ಗುಡ್ ಹಾರ್ಟೆಡ್, ಪ್ರೋ ಪೂರ್ ಪೀಪಲ್. ಆಮೇಲೆ ಮೈನಾರಿಟಿ ಜನರಿಗೆ ಎಷ್ಟು ಒಳ್ಳೆ ಅವನು ಮಂತ್ರಿ ಆದ್ಮೇಲೆ ಒಳ್ಳೆ ಕೆಲಸ ಮಾಡಿದ್ದಾರೆ. ಅದಕ್ಕೆ ಸುಮ್ನೆ ಇಂತ ಯಾವ್ಯಾವ ಬಿ ಆರ್ ಪಾಟೀಲ್ ಏನೂ ಹೇಳಿಲ್ಲ ಜಮೀರ್ ಬಗ್ಗೆ. ಸುಮ್ನೆ ಯಾರ್ಯಾರು ಗೋಪಾಲ್ ಕೃಷ್ಣ ಹ್ಯಾಂಗ್ ಮಾಡ್ರಿ, ಇವ್ರು ಹಿಂಗ್ ಮಾಡ್ರಿ ಅಂತ ಹೇಳಿದ್ರು ಸರಿಯಲ್ಲ. ಜಮೀರ್ ಶುಡ್ ಬಿ ಕಂಟಿನ್ಯೂಡ್ ಆಸ್ ಎ ಮಿನಿಸ್ಟರ್. ಈಸ್ ಎ ವೆರಿ ಗುಡ್ ಮಿನಿಸ್ಟರ್. ನನಗೇನ್ ಬಹಳ ಆತ್ಮೀಯ ಅಂತಲ್ಲ, ಡೆಫಿನೆಟ್ಲಿ ಐ ನೋ ಹಿಮ್ ವೆರಿ ವೆಲ್. ಕೇಳಿದ್ನಲ್ಲ ನಾನು, ಐ ಯೂಸ್ ಪ್ರಾಪರ್ ವರ್ಡ್. ಆಮೇಲೆ ಅವನು ಒಳ್ಳೆ ಮಂತನ್ ರಿಚ್, ಬಹಳ ದೊಡ್ಡ ಶ್ರೀಮಂತ. ಅವನಿಗೆ ಚಿಲ್ಲರೆ ದುಡ್ಡು ತಗೊಂಡು ಏನ್ ಮಾಡ್ತಾನ್ರಿ ಅವನು?